ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೆ ಆಗುವ ಉಪಯೋಗಗಳನ್ನು ಕೆಲವೊಂದಷ್ಟು ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭಾರತ ತಾನಾಗಿಯೇ ಯಾವುದೇ ದೇಶದ ಜೊತೆ ಯುದ್ಧ ಪ್ರಾರಂಭ ಮಾಡದೆ ಇರುವ ನೀತಿಯನ್ನು ಹೊಂದಿದೆ. ಹೀಗಾಗಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಪ್ರಮೇಯ ಬರುವುದಿಲ್ಲ. ಪಾಕಿಸ್ತಾನವೇನಾದರೂ ಯುದ್ಧವನ್ನು ಪ್ರಾರಂಭಿಸಿದರೆ ಭಾರತ ಅದಕ್ಕುತ್ತರವಾಗಿ ಹೋರಾಡಿ ಪಾಕಿಸ್ತಾನವನ್ನು ಸೋಲಿಸಬಹುದು. ಭಾರತದೊಂದಿಗೆ ಪಾಕಿಸ್ತಾನ ಪೂರ್ಣ ತರಹದ ಯುದ್ಧ ಮಾಡಿದರೆ ಪಾಕಿಸ್ತಾನ ತನ್ನೆಲ್ಲ ಬಲಶಸ್ತ್ರಾಸ್ತ್ರಗಳನ್ನು ಪಣಕ್ಕಿಟ್ಟರೂ ಕೂಡ 14-20 ದಿನಗಳಲ್ಲಿ ಅವರ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿ ಅದು ಭಾರತಕ್ಕೆ ಶರಣಾಗಬೇಕಾಗುತ್ತದೆ. ಭಾರತದ ಯುದ್ಧ ಮಾಡಿ ಗೆಲ್ಲುವುದಿಲ್ಲವೆಂಬುದು ಅದಕ್ಕೂ ತಿಳಿಯದ ವಿಷಯ. ಅದಕ್ಕಾಗಿಯೇ ತೆರೆಮರೆಯ ಹಲವಾರು ಪಿತೂರಿಗಳನ್ನು ಕೂಡ ಮಾಡುತ್ತಿದೆ. ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧವಾದಲ್ಲಿ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವುದಿಲ್ಲ. ಚೀನಾ ಅಂತೂ ಸ್ವಲ್ಪ ಸಹಾಯ ಮಾಡಬಹುದು. ಇನ್ನು ನಮಗೆ ಇದರಿಂದ ಉಪಯೋಗವೇನು ನೋಡೋಣ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅದನ್ನು ಪೂರ್ಣತಃ ಸೋಲಿಸಿ ವಶಕ್ಕೆ ತೆಗೆದುಕೊಂಡರೆ ಮಾತ್ರ ಉಪಯೋಗ. ಅದನ್ನು ಮಾಡದೆ ಬರೀ ಒಪ್ಪಂದವನ್ನು ಮಾಡಿಕೊಂಡರೆ ಸುಮ್ಮನಾದರೆ ಏನೂ ಉಪಯೋಗವಿಲ್ಲ. ಅದು ನಾಯಿಯ ಡೊಂಕು ಬಾಲ ಹಾಗೆ ಮತ್ತೆ ಅದೇ ಕೆಲಸ ಮಾಡುತ್ತದೆ. ಇನ್ನು ಪಾಕಿಸ್ತಾನವನ್ನು ಸೋಲಿಸಿ ಅದರ ಮೇಲೆ ನಿಯಂತ್ರಣ ಸಾಧಿಸಿದರೆ ನಮಗೆ ಅನೇಕ ಉಪಯೋಗಗಳು ಕೂಡ ಇರುತ್ತದೆ. ಅದನ್ನು ಅಂತ ತಿಳಿಯೋಣ ಬನ್ನಿ. ಆತಂಕಿಗಳ ತರಬೇತಿಯನ್ನು ನಿಲ್ಲಿಸಿ ಆತಂಕಿಗಳಿಂದ ಆಗುವ ಅನಾಹುತಗಳನ್ನು ನಿಲ್ಲಿಸಬಹುದು. ಆತಂಕಿಗಳಿಂದ ದೇಶವನ್ನು ರಕ್ಷಿಸಲು ಭಾರತ ಸರ್ಕಾರ ಭದ್ರತಾ ಪಡೆಗಳ ಮಾಡಬೇಕಾದ ಪ್ರಯತ್ನ ಮತ್ತು ವೆಚ್ಚದ ಉಳಿತಾಯವಾಗುತ್ತದೆ. ನಮ್ಮ ನೆರೆಹೊರೆ ದೇಶದ ಹೆಚ್ಚಿನ ತೊಂದರೆ ಕಿರುಕುಳ ಕೊಡುವುದು ಪಾಕಿಸ್ತಾನ. ಇಲ್ಲಿಂದ ಬರುವ ತೊಂದರೆ ಕಡಿಮೆಯಾದರೆ ನಮ್ಮ ಸೈನ್ಯ ಗಡಿ ಭದ್ರತಾ ಪಡೆಗಳ ಮೇಲಿನ ವೆಚ್ಚವೂ ಕೂಡ ಕಡಿಮೆಯಾಗುತ್ತದೆ. ಇನ್ನು ನಕಲಿ ನೋಟುಗಳಿಂದ ನಮ್ಮ ಆರ್ಥಿಕತೆ ಆಗುವ ದುಷ್ಪರಿಣಾಮಗಳಿಂದ ದೂರ ಮಾಡಬಹುದು. ಕಾಶ್ಮೀರ ಖಲಿಸ್ತಾನ ಅಲಗವಾದಿಗಳ ಹಿಂದಿನ ಸಹಾಯ ನಿಂತು ಅವರು ಸುಮ್ಮನಾಗುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಏನಾದರೂ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧ ಮಾಡಿದರೆ ನಮಗಾಗುವಂತಹ ಕೆಲವೊಂದಷ್ಟು ಅನುಕೂಲ. ಸೊ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.